ಲೋಕಸಭಾ ಟಿಕೆಟ್ ಸಿಗದೇ ಇದ್ದಿದ್ದಕ್ಕೆ ರೋಷನ್ ಬೇಗ್ ಸಿಟ್ಟಾಗಿದ್ದಾರೆ. ಅಸಮಾಧಾನದ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನ ಬರೀತೀನಿ ಅಂತ ನ್ಯೂಸ್ 18 ಕನ್ನಡಕ್ಕೆ ಶಾಸಕ ರೋಷನ್ ಬೇಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೋಕಸಭಾ ಟಿಕೆಟ್ ಸಿಗದೇ ಇದ್ದಿದ್ದಕ್ಕೆ ಕೈ ತಪ್ಪಿದ್ದಕ್ಕೆ ರೋಷನ್ ಬೇಗ್ ಸಿಟ್ಟಾಗಿದ್ದಾರೆ. ತಮ್ಮ ಅಸಮಾಧಾನದ ಬಗ್ಗೆ ನಾನು ನೇರವಾಗಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರಿಗೆ ಪತ್ರದ ಮುಖಾಂತರ ತಿಳಿಸ್ತೀನಿ ಅಂತ ನ್ಯೂಸ್ 18 ಕನ್ನಡಕ್ಕೆ ಶಾಸಕ ರೋಷನ್ ಬೇಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಹಾಗೇನೆ ರಾಜ್ಯದ ನಾಯಕರ ವಿರುದ್ಧ ತಮ್ಮ ಅಸಮಾಧಾನವನ್ನ ರೋಷನ್ ಬೇಗ್ ಅವರು ವ್ಯಕ್ತಪಡಿಸಿರೋದು. 7 ಬಾರಿ ಗೆದ್ದು ಟಿಕೆಟ್ ಕೇಳಿದ್ರೆ ನೀನು ಸಿಟ್ಟಿಂಗ್ MLA ಅಂತ ಹೇಳಿದ್ರು, ಟಿಕೆಟ್ ಕೊಡಿ ನಾನು ಗೆಲ್ತೀನಿ ಅಂತ ಹೇಳಿದೆ, ಆದ್ರೂ ನನಗೆ ಟಿಕೆಟ್ ಅನ್ನ ಕೊಡ್ಲಿಲ್ಲ ಅನ್ನೋ ಅಸಮಾಧಾನ ಅವರನ್ನ ಕಾಡ್ತಾ ಇದೆ. ಈ ಬಗ್ಗೆ ರಾಹುಲ್ ಗಾಂಧಿ ಅವರ ಹತ್ರನೇ ನಾನು ನೇರವಾಗಿ ಕೇಳ್ತೀನಿ ಪತ್ರದ ಮುಖೇನ ಅಂತ ಅವ್ರು ಹೇಳಿರೋದು. ಏನೋ ಈಶ್ವರ್ ಖಂಡ್ರೆ ಹಾಗೇನೆ ಕೃಷ್ಣ ಬೈರೇಗೌಡಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಶಾಮನೂರಿಗೆ ಟಿಕೆಟ್ ಬೇಕಾ ಅಂತ ಕೇಳಿದ್ರೆ ಯಾವ ಲೆಕ್ಕಾಚಾರ ಇದು ಅಂತ ಬೇಗ್ ಆಕ್ರೋಶವನ್ನ ಇಲ್ಲಿ ವ್ಯಕ್ತಪಡಿಸಿರೋದು. ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಿಕೆಯಲ್ಲಿ ತಾರತಮ್ಯ ಆಗ್ತಾ ಇದೆ, ಹೈಕಮಾಂಡ್ ಅಲ್ಲ ರಾಜ್ಯದ ಅಧ್ಯಕ್ಷರು ಇದನ್ನೆಲ್ಲ ಗಮನಿಸಬೇಕಲ್ವಾ ಅನ್ನೋ ಪ್ರಶ್ನೆಯನ್ನ ದಿನೇಶ್ ಗುಂಡೂರಾವ್ ಅವರಿಗೆ ಮಾಡಿದ್ದಾರೆ. ಒಂದೇ ಒಂದು ಸೀಟ್ ಕೊಟ್ಟಿದ್ದೀರಿ, ಇದು ಸರಿನಾ ಅನ್ನೋ ಪ್ರಶ್ನೆಯನ್ನ ಕೂಡ ರೋಷನ್ ಬೇಗ್ ಅವರು ಮಾಡಿರೋದು. ಹೈಕಮಾಂಡ್ ಅಲ್ಲ ರಾಜ್ಯದ ಅಧ್ಯಕ್ಷರು ಇದನ್ನೆಲ್ಲ ಅಬ್ಸರ್ವ್ ಮಾಡಬೇಕಾಗುತ್ತೆ. ಒಂದೇ ಒಂದು ಸೀಟ್ ಕೊಟ್ಟಿದ್ದೀರಾ, ಇದು ನ್ಯಾಯನಾ ಸರಿನಾ ಅನ್ನೋ ಪ್ರಶ್ನೆಯನ್ನ ಅವರು ಮಾಡಿದ್ದಾರೆ. ಹಾಗಾದ್ರೆ ರೋಷನ್ ಬೇಗ್ ಅವರು ತಮ್ಮ ಅಸಮಾಧಾನದ ಬಗ್ಗೆ ನ್ಯೂಸ್ 18 ಜೊತೆ ಏನ್ ಮಾತಾಡಿದ್ದಾರೆ, ನಮ್ಮ ರಿಪೋರ್ಟರ್ ಗಂಗಾಧರ್ ಅವರನ್ನ ಮಾತಾಡಿಸಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತದ್ದು. ಇದರ ನಡುವೆ ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲರೂ ಕೂಡ ಪ್ರಚಾರದಲ್ಲಿ ತಮ್ಮ ಬ್ಯುಸಿ ಆಗಿರುವಂತದ್ದು. ಆದ್ರೆ ರೋಷನ್ ಬೇಗ್ ಅವರು ಮಾತ್ರ ಈಗ ತುಂಬಾ ಸೈಲೆಂಟ್ ಇದ್ದಾರೆ. ಯಾಕೆ ಅನ್ನೋದ್ರ ಬಗ್ಗೆ ಖುದ್ದಾಗಿ ರೋಷನ್ ಬೇಗ್ ನಮ್ಮ ಜೊತೆ ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಈಗ ಚುನಾವಣೆ ಎಲ್ಲ ಕೂಡ ಪ್ರಚಾರದಲ್ಲಿ ಭಾಗಿಯಾಗ್ತಿದ್ದಾರೆ, ಹಿರಿಯ ನಾಯಕರೆಲ್ಲರೂ ಕೂಡ ಇದ್ದಾರೆ. ಆದ್ರೆ ರೋಷನ್ ಬೇಗ್ ಅವರು ಯಾಕೆ ತುಂಬಾ ಒಂಥರ ಸೈಲೆಂಟ್ ಆಗಿದ್ದಾರೆ ಅಂತ? ನೋಡಿ, ನಾನು ಸೈಲೆಂಟ್ ಆಗಿ ಏನಿಲ್ಲ. ನಾನು ರಾತ್ರಿ 1 ಗಂಟೆ ಕೂಡ ರಿಜ್ವಾನ್ ನಡೆಸಿದ್ದು ನಮ್ಮ ಪಕ್ಷದ ಅಭ್ಯರ್ಥಿ, ಅವ್ರ ಜೊತೆಗೆ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರು, ನಮ್ಮ ಪಕ್ಷದ ನಾಯಕರು ಎಲ್ಲ ನಮ್ಮನೇಲಿ ರಾತ್ರಿ 1 ಗಂಟೆವರೆಗೂ ಮೀಟಿಂಗ್ ನಡೆಸಿದ್ದೀವಿ. ಹರಿಪ್ರಸಾದ್ ನಮ್ಮ ಸ್ನೇಹಿತರ, ಹರಿಪ್ರಸಾದ್ ಕೂಡ ನಾನು ಆಯ್ರಾ ಕೂಡ ಹೋಗಿ ಬಂದಿದ್ದೀನಿ. ಎಲ್ಲಿ ನನಗೆ ಕರೀತಾರೆ ಅಲ್ಲಿ ಹೋಗ್ತೀನಿ, ಎಲ್ಲಿ ನನಗೆ ಕರೆಯಲ್ಲ ನಾನು ಮೇಲೆ ಬಿದ್ದು ಹೋಗಲ್ಲ. ನಾನು ಒಂದು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷದಲ್ಲಿ ಇದ್ದೀನಿ, ಪಕ್ಷದಲ್ಲಿ ಇರೋವರೆಗೂ ಪಕ್ಷದ ಕೆಲಸ ಮಾಡ್ತೀನಿ. ಹೋದ ಸರಿ ಕೂಡ ರಿಜ್ವಾನ್ ಅರ್ಷದ್ಗೆ ನನ್ನ ಕ್ಷೇತ್ರದಿಂದ ಅವ್ರಿಗೆ ಲೀಡ್ ಕೊಡಿಸ್ದೆ. ಈ ಸರಿ ಕೂಡ ನಾನು ಅವ್ರಿಗೆ ಲೀಡ್ ಕೊಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ರೋಷನ್ ಬೇಗ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಎಲ್ಲೋ ಒಂದು ಕಡೆ ಹೈಕಮಾಂಡ್ ಮೇಲೆ ರೋಷನ್ ಬೇಗ್ ಅವರು ಒಂದು ಅಸಮಾಧಾನ ಕೊಟ್ಟಿದ್ದಾರೆ ಅಂತ. ಹೌದು, ಖಂಡಿತ ಅಸಮಾಧಾನ ಇದೆ ರೀ. ನಾನು ಮನುಷ್ಯನೇ. ನಾನು ಒಂದು 7 ಬಾರಿಗೆ ಎಲೆಕ್ಷನ್ ಗೆದ್ದು 7ನೇ ಸಾರಿ MLA ಆಗಿ ಟಿಕೆಟ್ ಕೇಳಿದೆ. ಪಾರ್ಲಿಮೆಂಟ್ಗೆ ನಾನು ಹೋಗಬೇಕು ಅಂತ ಹೇಳಿ ನನಗೆಲ್ಲ ನೀವು ಸಿಟ್ಟಿಂಗ್ MLA ಅಂತ ಹೇಳಿದ್ರೆ, ನೀವು ಈಶ್ವರ್ ಖಂಡ್ರೆ ಸಿಟ್ಟಿಂಗ್ MLAಗೆ ಸೀಟ್ ಕೊಟ್ರಿ. ನೀವು ಶವನೂರ್ ಶಿವಶಂಕರಪ್ಪ ಅವ್ರು ಟಿಕೆಟ್ ಕೇಳಿಲ್ಲ ಅಂದ್ರೂ ನಾವು ಸಿಟ್ಟಿಂಗ್ MLA ಅವ್ರಿಗೆ ಟಿಕೆಟ್ ಕೊಟ್ರಿ. ನೀವು ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಅವ್ರಿಗೆ ಟಿಕೆಟ್ ಕೊಟ್ರಿ. ಇದು ನೀವು ಯಾವ ಲೆಕ್ಕಾಚಾರ? ಇಲ್ಲ ಒಂದು ಕಡೆ ಹೈಕಮಾಂಡು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡುವ ಹಂಚಿಕೆಯಲ್ಲಿ ಏನಾದರೂ ತಾರತಮ್ಯ ಮಾಡ್ತಾ, ಅದ್ರ ಬಗ್ಗೆ ಅಸಮಾಧಾನ ಆಗಿದೆ. ಹೌದು, ತಾರತಮ್ಯ ಮಾಡ್ತಾ ಇದ್ದು ಹೈಕಮಾಂಡು ಇಲ್ಲ. ನಮ್ಮ ಸ್ಟೇಟ್ ಲೀಡರ್ಸ್ ಕೂಡ, ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆಗಲಿ, ನಮ್ಮ ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ಅಧ್ಯಕ್ಷರಾಗಿ ಅವರು ಕೂಡ ಇದ್ರ ಬಗ್ಗೆ ಎಲ್ಲ ನೋಡಬೇಕಾಗಿತ್ತು. ಒಂದೇ ಒಂದು ಸೀಟ್ ಕೊಟ್ಟು ಆಮೇಲೆ ಅಲ್ಲಿ ಅವಮಾನ ಮಾಡ್ತೀರಾ. ಹೈದರಾಬಾದ್ನಲ್ಲಿ ಒಬ್ಬನಿಗೆ ಯುವಕ ನಾಯಕ ಶಾಕರ್ ಸನೇದಿಗೆ ಟಿಕೆಟ್ ಕೊಡ್ತೀರಿ, ತಿರ್ಗಾ ಕ್ಯಾನ್ಸಲ್ ಮಾಡ್ತೀರಿ. ಯಾರೊಬ್ಬ ಕ್ಯಾಂಡಿಡೇಟ್ ಮೊನ್ನೆ ಅಸೆಂಬ್ಲಿ ಎಲೆಕ್ಷನ್ ಕೂಡ ಸೋತದ, ಹೋದ ಸರಿ ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ಸೋತದ, ತಿರ್ಗಾ ಅವನಿಗೆ ಟಿಕೆಟ್ ಕೊಡ್ತೀರಿ. ಇದು ಅಂತಾನೆ ಅದು ಮಾತಾಡಬಾರ್ದು ಏನು? ಅದು ಅಸಮಾಧಾನ ಇದೆ. ಅದ್ರ ಬಗ್ಗೆ ನಾನು ಶ್ರೀ ರಾಹುಲ್ ಗಾಂಧಿ ಅವರು ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಪತ್ರ ಬರಿತಾ ಇದ್ದೀನಿ. ಅಂದ್ರೆ ಈ ಒಂದು ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ರಾಜ್ಯದ ನಾಯಕರು ಕೂಡ ತಾರತಮ್ಯ ಮಾಡಿದ್ದಾರೆ ಅವ್ರಿಗೆ ಕೊಡುವಂತೆ ಅಂತ. ಖಂಡಿತ ತಾರತಮ್ಯ ಮಾಡಿದ್ದಾರೆ. ಅದೇ ಅಧ್ಯಕ್ಷರು ಒಂದು ವರದಿ ಕೊಡಬೇಕಾದ್ರೆ ಅವರು ಕೊಟ್ಟಿಲ್ಲ, ಅಧ್ಯಕ್ಷರು ಕೂಡ ಇದರಲ್ಲಿ ಮಾಡಿದ್ದಾರೆ ಅಂತ. ಹೌದು, ಅರೆ ಅವ್ರಿಗೆ ಗೊತ್ತಿದೆ ಅಲ್ರಿ, ರಾಜ್ಯದಲ್ಲಿ ನೀವು ಸಾಮಾಜಿಕ ನ್ಯಾಯ ಅಂತ ಕೂಗಾಡ್ತಿರಲ್ಲ. ಇಲ್ಲಿ ಯಾವಾಗ ಸಾಮಾಜಿಕ ನ್ಯಾಯ ಬರಲಿಲ್ಲ ನಿಮಗೆ? ಎಲ್ಲಿ ಹೋಗಿದ್ದು ಬುದ್ಧಿ ನಿಮ್ದು? ಸರಿಗಿಲ್ಲ ಇದು. ಅದಕ್ಕೆ ನಾನು ಅಸಮಾಧಾನ. ಈಗ ಅಸಮಾಧಾನಗೊಂಡಂತ ರೋಷನ್ ಬೇಗ್ ಮುಂದಿನ ನಡೆ ಏನಂತ ನಾನು ಹೇಳೋದು, ನಂದು ಈ ಕ್ರೈಸ್ತರು ಆಗಲಿ, ಅಲ್ಪಸಂಖ್ಯಾತರಾಗಲಿ, ಅಲ್ಪಸಂಖ್ಯಾತನಲ್ಲಿ ಮುಸಲ್ಮಾನರಾಗಲಿ, ಕ್ರೈಸ್ತರಾಗಲಿ, ನೀವು ಸುಮ್ಮನೆ ಏನಪ್ಪ ಎಲ್ಲಿ ಹೋಗ್ತಾರೆ ಬಿಡಪ್ಪ ಅಂತ ಆ ಥರ ನೀವು ಫ್ರೀಯಾಗಿ
ಡೋಂಟ್ ಕೇರ್ ಥರ ತೊಗೊಳ್ಬೇಡಿ. ಸಮಯ ಬಂದಾಗ ನಾವು ಆ್ಯಕ್ಟ್ ಮಾಡಿ ತೋರಿಸ್ತೀವಿ. ಎಸ್, ಇದು ರೋಷನ್ ಬೇಗ್ ಅವರ ಮಾತಾ ಇರುವಂತದ್ದು. ರಿಜ್ವಾನ್ ಅರ್ಷದ್ ಪರವಾಗಿ ನಾನೆಲ್ಲ ಕೂಡ ಪ್ರಚಾರ ಮಾಡ್ತಾ ಇದ್ದೀನಿ. ಸದ್ಯ ಅಂದ್ರೆ ಈ ಒಂದು ಟಿಕೆಟ್ ಹಂಚಿ ವಿಚಾರ ಬಗ್ಗೆ ಕೆಲ ನಾಯಕರ ವಿರುದ್ಧ ನನಗೆ ಅಸಮಾಧಾನ ಇರುವುದು ನಿಜ. ಅದರ ಮುಂದಿನ ದಿನದಲ್ಲಿ ನಾನು ಚರ್ಚೆ ಮಾಡ್ತೀನಿ ಅನ್ನೋದು ಅವರ ಮಾತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಗಂಗಾಧರ್ ವಾಗ್ದ, ನ್ಯೂಸ್ 18 ಕನ್ನಡ, ಬೆಂಗಳೂರು.